ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಇಷ್ಟ ಆಯ್ತಾ? ಅಡ್ಜಸ್ಟ್ ಆಯಿತು ತಾನೆ? ನಮ್ಮೂರಲ್ಲಿರೋ ಥರ ಏನಿರಲಿಲ್ಲ, ಆದರೂ ಪರವಾಗಿಲ್ಲ. ಆದರೂ ಈ ಮನೇಲಿ ತುಂಬ ಚೇಂಜಸ್ ಆಗಿದೆ. ಚೇಂಜಾ? ಏನಾಯ್ತು? ನಮ್ಮ ದೀಪ ಅಕ್ಕ ಇದ್ದಾಗ ಆಗ್ತಿದ್ದು ಖುಷಿ ಇವಾಗ ಆಗ್ತಿಲ್ಲ. ಯಾಕಂಗೆ ಅನ್ಕೋತೀರಾ? ನಾನು ನಿಮ್ಮ ದೀಪ ಅಕ್ಕ ಥರನೇ ಅಲ್ವಾ? ದೀಪ ಅಕ್ಕ ಇಲ್ಲ ಅಂದ್ರೇನು, ನಾನು ನಿಮ್ಮ ಭಾವ ಎಲ್ಲರೂ ಇದ್ದೀವಲ್ವ. ನಿಮ್ಗೆ ಏನು ಬೇಕೋ ನಮ್ಮಿಬ್ರನ್ನ ಹಾಕಿದ್ವಿ, ನಾವು ತಂದು ಕೊಡ್ತೀವಿ. ಆಮೇಲೆ ನೀವು ಎಷ್ಟು ದಿನ ಬೇಕೋ ನಮ್ಮ ಜೊತೆ ಇರ್ಬೋದು. ಓಕೆನಾ? ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ. ಥ್ಯಾಂಕ್ಸಾ? ಯಾಕೋ? ನೀವು ನಮ್ಮನ್ನ ದೀಪ ಅಕ್ಕ ಥರನೇ ನೋಡ್ಕೊತಿದ್ದೀರಾ. ಹೌದು, ದೀಪಕ್ಕ ಇದ್ದಾಗ ನಮ್ಮನ್ನು ಇದೇ ಥರ ಪ್ರೀತಿಯಿಂದ ನೋಡ್ಕೋತಿದ್ಲು. ಥ್ಯಾಂಕ್ಸ್ ಅಕ್ಕ. ಅಕ್ಕನ ನಾವು ತುಂಬ ಮಿಸ್ ಮಾಡ್ಕೊತಿದ್ದೀವಿ. ನಾನು ನಿಮ್ಮನ್ನು ದೀಪ ಅಕ್ಕನ ಥರನೇ ನೋಡ್ಕೋತೀನಿ. ನೀವು ಯಾವತ್ತಿದ್ರೂ ನನ್ನ ತಮ್ಮಂದ್ರೆ. ಏನೋ ಎಮೋಷ್ನಲ್ ಸೀನ್ ನಡೀತಾರಂಗಿದೆ. ಎಂಟ್ರಿ ಟೈಮಿಂಗ್ ರಾಂಗ್ ಆಯ್ತಾ ಅಂತ. ಬನ್ನಿ ಬಾವ, ಕುತ್ಕೊಳ್ಳಿ. ಏನು ಮರ್ಯಾದೆ? ಥ್ಯಾಂಕ್ಸ್ ಕಣ. ಏನಿಲ್ಲ, ದೀಪ ಅವ್ರನ್ನ ಮಿಸ್ ಮಾಡ್ಕೋತಿದ್ರು. ದೀಪ್ ಅವ್ರು ಇಲ್ಲದೆ ಇದ್ರೆ ಏನಂತೆ, ನಾನು ಇದೀನಲ್ಲ ಅಂತ ಧೈರ್ಯ ಹೇಳ್ಬೇಕಾಗಿತ್ತು ನೀವು. ಹೇಳಿದೆ ಚಿರಾಗ್, ಬಟ್ ಹೇಳಿದ್ರು ಬೇಜಾರು ಮಾಡ್ಕೋತಿದಾರ. ಡೋಂಟ್ ವರಿ ಕಣ್ರ, ಇನ್ಮೇಲೆ ನೀವು ಇವ್ರನ್ನೇ ದೀಪ ಅವರು ಅಂತ ಅನ್ಕೊಳ್ಳಿ. ಭಾವ, ಅದು ಮಾತ್ರ ಸಾಧ್ಯ ಇಲ್ಲ. ದೀಪಕ್ಕ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿದ್ದಾಳೆ. ಅವಳ ಜಾಗನ ಬೇರೆ ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ. ನಾನೇ ನಿಮ್ಮ ದೀಪ ಅಂತ ಹೇಗೆ ಹೇಳಿ ಗೊತ್ತಾಗ್ತಿಲ್ಲ. ಸ್ವಲ್ಪ ದಿನ ಅಷ್ಟೆ, ಕರಾಳ ಸತ್ಯ ಹೊರಗೆ ಬಂದಮೇಲೆ ನಾನೇ ದೀಪ ಅನ್ನೋ ಸತ್ಯ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ಆಮೇಲೆ ನೀವು ಖುಷಿ ಪಡ್ತೀರ. ಇವರಿಬ್ರು ದೀಪ ಅವ್ರ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ರು, ದೀಪ ಅವ್ರ ಮನ್ಸು ಮಾತ್ರ ಇನ್ನೂ ಕರಗ್ತಾನೆ ಇಲ್ವಲ್ಲ. ನಾನೇ ದೀಪ ಅಂತ ಯಾವಾಗ ಸತ್ಯ ಒಪ್ಕೊಳ್ತಾರೋ ನಾನು ನೋಡ್ತೀನಿ. ಎಮೋಷ್ನಲ್ ಸೀನ್ ಮುಗ್ದಿದ್ರೆ ಬ್ಲಾಕ್ ಶಿಫ್ಟ್ ಮಾಡೋಣವಾ? ವಾಟ್? ಚಿರಾಗ್, ಯಾಕೆ ಶೂಟಿಂಗ್ ಅವ್ರ ಥರ ಮಾತಾಡ್ತಿದ್ದೀರಾ? ನೋರಿ, ಜೀವನನೇ ಒಂಥರ ಶೂಟಿಂಗ್ ಇದ್ದಂಗೆ. ಆ ದೇವರೇ ಡೈರೆಕ್ಟ್ರು. ಅವ್ನ ಆ್ಯಕ್ಷನ್ನು ಕಟ್ಟು ಹೇಳ್ದಂಗೆಲ್ಲ ನಾವು ಸಾಮಾನ್ಯ ಜನರು ಇರ್ತೀವಲ್ಲ, ನಾವು ಕಲಾವಿದರು ನಟಿಸ್ತಾ ಹೋಗ್ತಾ ಇರಬೇಕು. ಮಜಾ ಏನಂತಂದರೆ, ಜೀವನದಲ್ಲಿ ಖುಷಿ ಯಾವಾಗ ಬರುತ್ತೆ, ದುಃಖ ಯಾವಾಗ ಬರುತ್ತೆ ಒಂದು ಗೊತ್ತಾಗಲ್ಲ. ಬಂದಂಗೆ ಸ್ವೀಕರಿಸ್ತಾ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು. ಒಂದು ಸರ್ತಿ ಕೊನೆಯದಾಗಿ ಕಟ್ ಹೇಳ್ತಾರೆ, ಆವಾಗ ಹಣ, ಆಸ್ತಿ, ನಮ್ಮವರು ತಮ್ಮವರು ಎಲ್ಲದನ್ನು ಬಿಟ್ಟು ಭೂಮಿಯಿಂದ ಜಾಗ ಖಾಲಿ ಮಾಡ್ತಾ ಇರಬೇಕು. ಆದರೆ ಇದ್ರ ಮಧ್ಯೆ ಕೆಲವರು ಬಣ್ಣ ಬದಲಾಯಿಸ್ಕೊಂಡು ನಾನಾ ರೀತಿ ವೇಷ ಹಾಕ್ಕೊಂಡು ನಾನವಳಲ್ಲ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ನಮ್ಮಂಥ ಕಲಾಕಾರರಿಗೆ ಇವಳೆ ಅವಳು ಅಂತ ಗೊತ್ತಾಗಲ್ವಾ? ಚಿರಾಗ್, ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಜೀವನ ಚಿತ್ರಾನ್ನ ಆದಾಗೆಲ್ಲ ವಿಚಿತ್ರವಾಗಿ ಅನ್ಸೋದು. ಚಿರಾಗ್, ಪ್ಲೀಸ್ ಸ್ಟಾಪ್ ಇಟ್. ಭಾವ, ಏನು ಇವ್ರು ನಿಮ್ಮನ್ನ ಹೆಸರಿಟ್ಟು ಚಿರಾಗ್ ಅಂತ ಕರಿತಾ ಇದ್ದಾರೆ? ಏನಪ್ಪ ಮಾಡೋದು? ದೀಪ ಅವರಿದ್ದಾಗ ಎಷ್ಟು ಪ್ರೀತಿಯಿಂದ ಬಾಡಿ ಬೆಂಡ್ ಮಾಡಿಕೊಂಡು ಡಾಕೊಂಬಿಂದಿರ್ ಗಡ್ಡು ಸೇರಿಸ್ಕೊಂಡು ಹಜ್ಬೆಂಡು ಅಂತ ಕರಿತಿದ್ರು. ಏನು ಮಾಡೋಕ್ಕಾಗತ್ತೆ? ಭಾವ, ಈಗಲೂ ಇವ್ರು ನಿಮ್ಮನ್ನ ಹಾಗೆ ಕರೆದ್ರೆ ಚೆನ್ನಾಗಿರುತ್ತಲ್ವಾ? ಕೇಳಿಸ್ಕೊಂಡ್ರ? ಸಾರಿ, ನಾನು ದೀಪ ಅವ್ರ ಥರ ಮಾತಾಡೋಕ್ಕಾಗಲ್ಲ. ನೀವು ದೀಪ ಅವರೇ ತಾನೆ?